ದರ್ಶನ್ ಜೈಲಲ್ಲಿದ್ದಾಗ ಅವ್ರ ಕೆಲವೊಂದಷ್ಟು ಫೋಟೋಗಳು ವೈರಲ್ ಆಗ್ತಿದೆ. ಯಾರು ಹೊಣೆ ಸರ್ ಇದಕ್ಕೆಲ್ಲ? ಸರ್, ಮೊದಲನೇದಾಗಿ ನಾನು ಹೇಳ್ತೀನಿ, ಈ 2 ದಿವಸದಿಂದ ಏನು ಮಾಧ್ಯಮಗಳಲ್ಲಿ ಏನು ಬರ್ತಾ ಇದೆ, ಮೊದಲನೇದು ಒಂದು ಫೋಟೋಗ್ರಾಫು, ಅದರಲ್ಲಿ 4 ಜನ ಕೂತಿರುವಂಥದ್ದು, ಒಂದು ರೌಡಿ ಶೀಟರು, 2 ರೌಡಿ ಶೀಟರು, ಇನ್ನೊಬ್ಬ ಕೋಕಿಸು ಮತ್ತು ದರ್ಶನ್ ಏನೋ ಟೀ ಕುಡಿತಾ ಕೂತಿರುವಂಥದ್ದು ಇನ್ನೊಂದು ಏನೋ ರೂಮಲ್ಲಿ ಆಮೇಲೆ ಇನ್ನೊಂದು ವಿಡಿಯೋ ಏನಿದೆ, ವಾಟ್ಸಪ್ ಚಾಟ್ ವಿಡಿಯೋ ಮಾಡಿರುವಂಥದ್ದು ಇನ್ನೊಂದು ಬೆಡ್ಡಲ್ಲೇ ಕೂತ್ಕೊಂಡು ಮಾತಾಡ್ತಾ ಇರುವಂಥದ್ದು ಏನಿದೆ. ಮೊದಲನೇದಾಗಿ ಆ ವಿಷಯದಲ್ಲಿ ನಾನು ಹೇಳ್ತೀನಿ, ದರ್ಶನ್ ಅವ್ರದ್ದು ಅದು ಫಸ್ಟ್ ಆಫ್ ಆಲ್ ಗೊತ್ತಿಲ್ಲ, ಅದು ವೆದರ್ ಇನ್ನೂ ಜೆನ್ಯೂನ್ ಏನಿದೆ. ಈಗ ಅದನ್ನ ಏನು ಮಾಡಿದ್ದಾರೆ, ಗಮನಕ್ಕೆ ಬಂತು, ಸರ್ಕಾರ ಗಮನಕ್ಕೆ ಬಂದಿದೆ. ಸರ್ಕಾರ ಗಮನ ಎನ್ಕ್ವೈರಿ ಅಂತ ಏನು ಮಾಡಿದ್ದಾರೆ, ಅದ್ರ ಸಂಬಂಧಪಟ್ಟ 9 ಜನ ಏನು ಇಲಾಖೆಯಲ್ಲಿ ಇದ್ದಂಥವ್ರನ್ನ 9 ಜನ ಸಸ್ಪೆಂಡ್ ಮಾಡಿದ್ದಾರೆ. ಎನ್ಕ್ವೈರಿ ಏನಿದೆ ಅದು ಪ್ರೊಸೀಜರ್ ಮಾಡ್ತಾರೆ. ಬಟ್ ಅದಾದ್ಮೇಲೆ ಇವ್ರ ಮೇಲೆ, ದರ್ಶನ್ ಅವ್ರ ಮೇಲೂ FIR ಆಗಿದೆ ಮೊದಲನೇದು. ಅದಾದ ಇವಾಗ ಏನಾಗಿದೆ, ಇವಾಗ ನಮಗೆ ಬಂದಿರುವಂಥ ಒಂದು ಮಾಹಿತಿ ನಮಗೂ ಸರಿಯಾಗಿ ಗೊತ್ತಿಲ್ಲ. ವೆದರ್ ಏನು ಆ ಫೋಟೋಗ್ರಾಫಿ ಏನು ಬಂದಿದೆ, ವೆದರ್ ಟು ವಾಟ್ ಎಕ್ಸ್ಟೆಂಟ್ ಇಟ್ ಈಸ್ ಟ್ರೂ ಅನ್ನೋದು ಗೊತ್ತಿಲ್ಲ. ವೆದರ್ ಅದು ಮಾರ್ಫುಡ್ ಫೋಟೋಗ್ರಾಫು ಇಲ್ಲ ಟ್ರ್ಯಾಪಡ್ ಮಾಡಿರುವಂಥ ಸೃಷ್ಟಿ ಮಾಡಿರುವಂಥದ್ದು ಫೋಟೋಗ್ರಾಫು ಗೊತ್ತಿಲ್ಲ. ಆಮೇಲೆ ವಿಡಿಯೋ ಬಗ್ಗೆ ತಮಗೆ ಯಾವುದೂ ಗೊತ್ತಿಲ್ಲ. ಟಿಲ್ ಎನ್ಕ್ವೈರಿ ಆಗಿ ಏನು FIR ಆಗಿದೆ, ಎನ್ಕ್ವೈರಿ ಆಗಿ ಆ ಸಂಬಂಧಪಟ್ಟ ಏನು ಫೋಟೋ ಏನಿದೆ ಸೀಸ್ ಮಾಡಿ, ಇಲ್ಲ ವಿಡಿಯೋ ಏನಿದೆ ವೆದರ್ ಇಟ್ ಇಸ್ ಜೆನ್ಯೂನ್ ಆರ್ ನಾಟ್ ಅನ್ನೋದನ್ನ ಇನ್ವೆಸ್ಟಿಗೇಷನ್ ಮಾಡಿ FSL ರಿಪೋರ್ಟ್ ಇದಕ್ಕೆ ಹೋಗಿ ಜೆನ್ಯೂನ್ ಅಂತ ಬರುವವರೆಗೂ ನಾವು ಅದಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರು ಮಾಡಿದ್ದಾರೆ, ದರ್ಶನ್ ಅವರು ಇನ್ವಾಲ್ವ್ಮೆಂಟ್ ಇದೆ, ಆಮೇಲೆ ಏನದು ಸಾಕ್ಷ್ಯ ಫೋಟೋಗ್ರಾಫ್ ಇರ್ಬೋದು ಇಲ್ಲ ವಿಡಿಯೋ ಇರ್ಬೋದು, ಅದು ಸತ್ಯ ಅಂತ ಹೇಳೋಕ್ಕೆ ಇದು ನಾವು ಈಗ ಪ್ರೆಸೆಂಟ್ ನಮಗೆ ಯಾವುದೇ ಹೇಳೋಕ್ಕೆ ಏನೂ ಇಲ್ಲ ನಮಗೆ. ಇದರಲ್ಲಿ ದರ್ಶನ್ ಮೊದಲನೇದು. ಎರಡನೇದು, ಇವಾಗ ಬಂದರು, ಇವಾಗ ಜನರಲಿ ಯಾರೇ ಬಂದ್ರು ಇವಾಗ ದರ್ಶನ್ ಎಲ್ಲೋ ಬೇರೆ ಬ್ಯಾರಿಕೇಡ್ಸ್ ಎಲ್ಲ ಬೇರೆ ಇದೆ. ಇವ್ರು ಹೇಳಿರುವಂಥದ್ದು ನಾಗ ಏನಿದ್ದಾನೆ ಬೇರೆ ಬ್ಯಾರಕಲ್ಲಿದ್ದಾನೆ, ಇವನು ಬೇರೆ ಬ್ಯಾರಕಲ್ಲಿದ್ದಾನೆ. ಬ್ಯಾರಕಲ್ಲಿ ಇರುವಂಥ ಸಂದರ್ಭದಲ್ಲಿ ಅವನೆಲ್ಲ ಇವಾಗ ಭೇಟಿ ಮಾಡೋಕ್ಕೆ ಸಂದರ್ಭ ಅಂದರೆ ಏನಿರುತ್ತೆ, ಯಾವ ಪ್ರೇಯರ್ ಮಾಡುವಂಥ ಸಂದರ್ಭದಲ್ಲಿ ಎಲ್ಲರೂ ಸೇರ್ಕೊಳ್ತಾರೆ, ಹಂಗಾಗಿ ಸೇರಿರ್ಬೋದು. ಇಲ್ಲಾಂದರೆ ಊಟಕ್ಕೆ ಹೋಗೋ ಸಂದರ್ಭದಲ್ಲಿ ಒಂದು ಕ್ಯೂ ಸಿಸ್ಟಮ್ ಇರ್ತದೆ, ಬೇರೆ ಸಹಪಾಠಿಗಳಿರ್ತಾರೆ, ಬೇರೆ ಕೈದಿಗಳಿರ್ತಾರೆ, ಅವ್ರ ಜೊತೆ ಎಲ್ಲ ಹೋಗಿ ಮಾತಾಡುವಂಥದ್ದು ಇರ್ತದೆ. ಇವಾಗ ಏನು, ಕುರ್ಚಿ ಮೇಲೆ ಕೂತಿದ್ದಾನೆ, ಟೀ ಸೇತಾ ಇದ್ದಾನೆ, ಸಿಗರೇಟ್ ಸೇತಾ ಇದ್ದಾನೆ. ಇವಾಗ ದರ್ಶನ್ಗೆ ಅಲ್ಲಿ ಮೊದಲನೇದಾಗಿ ಏನು ಬಿಂಬಿಸ್ತಾ ಇದ್ದಾರೆ ಮೀಡಿಯಾದವರು, ಇವನ ಕ್ಲೋಸ್ ಫ್ರೆಂಡ್ ಆಗಿದ್ರು ನಾಗಂಗೂ ಇವ್ರಿಗೂ ಸಂಬಂಧಗಳಿತ್ತು, ಕುಖ್ಯಾತ ರೌಡಿ ಜೊತೆ ಸಂಬಂಧಗಳಿದ್ದಾವೆ ಅಂತ ಹೇಳ್ತಾರೆ. ಇದನ್ನ ನಾವು ಫಸ್ಟ್ ಆಫ್ ಆಲ್ ದರ್ಶನ್ಗೆ ನಾಗ ಪರಿಚಯ ಇತ್ತೋ ಇಲ್ವೋ ಅನ್ನೋದು ನಮ್ಗೆ ಗೊತ್ತಿಲ್ಲ. ಇಲ್ಲ ಅಲ್ಲಿ ಅಭಿಮಾನಿಗಳು ಅಲ್ಲೂ ಇದ್ದಾರೆ ಸಹ, ಹಾಗಾಗಿ ಅವ್ರು ಬಂದು ಎಲ್ಲರ ಜೊತೆ ಮಾತಾಡ್ತಾ ಇದ್ದ. ಅವ್ರು ಬಂದ್ಬಿಟ್ಟು ಇವಾಗ ಕುರ್ಚಿನಲ್ಲಿ ಯಾರು ಮಾಡಿರುವಂಥದ್ದು, ಕುರ್ಚಿನಲ್ಲೆಲ್ಲ ಹಾಕಿ ಮಾಡಿರುವಂಥದ್ದು ವೆದರ್ ಏನು ದರ್ಶನ್ ಅದನ್ನೇ ನಮ್ಗೆ ಪ್ರಿಪೇರ್ ಮಾಡಿದ್ನಾ? ಇಲ್ಲ. ಯಾರು ಪ್ರಿಪೇರ್ ಮಾಡಿದ್ಯಾರು? ಟೀ ತಂದು ಕೊಟ್ಟವ್ರು ಅಂತವ್ರು ಯಾರು? ಆಮೇಲೆ ಟೀ ಕಪ್ಪಲ್ಲಿ ಏನಿದೆ ಮಗ್ಗಲ್ ಕೊಟ್ಟಿರುವಂಥವ್ರು ಯಾರು? ಅವ್ರು ಹೋಗುವಂಥ ಸಮಯದಲ್ಲಿ ಚೇರೆಲ್ಲ ಹಾಕಿ ಕೂರ್ಸೋದಂಥವ್ರು ಯಾರು? ಅದಕ್ಕೂ ಇದು ದರ್ಶನ್ ಅವ್ರಿಗೂ ಏನು ನಡೀತಾ ಇದೆ ಅದಕ್ಕೂ ಯಾವುದೇ ಸಂಬಂಧಗಳು ಇಲ್ಲ. ದರ್ಶನ್ ಹೋಗಿರ್ಬೋದು, ಇವಾಗ ಸತ್ಯ ಅಂದ್ರೆ ದರ್ಶನ್ ಹೋಗಿರ್ಬೋದು, ಯಾರೋ ಬಂದಿರ್ಬೋದು, ಮಾತಾಡಿ ಅಣ್ಣ ಬನ್ನಿ ಕೂತ್ಕೊಳ್ಳಿ ಅಂತ ಅಂದಿರ್ಬೋದು, ಕೂತ್ಕೊಂಡಿರುವಂಥ ಸಂದರ್ಭದಲ್ಲಿ ಫೋಟೋಗಳನ್ನ ತೆಗ್ದಿರ್ಬೋದು. ದರ್ಶನ್ ಅವರು ಏನೋ 1-2 ಹೇಗಿದ್ದೀರಾ ಏನು ಅಂತ ಮಾತಾಡ್ದ ಸಂದರ್ಭದಲ್ಲಿ ನಾಗ ಅವ್ರ ಜೊತೆ ಸಂಬಂಧಗಳಿತ್ತು, ಆಮೇಲೆ ಅವ್ರ ಜೊತೆ ಶಾಮಿಲ್ ಆಗಿದ್ದಾರೆ, ಅವರೆಲ್ಲ ಕ್ಲೋಸ್ ಫ್ರೆಂಡ್ಸ್ ಅಂತ ಏನು ಹೇಳ್ತಾ ಇದ್ದೀರಾ, ಅದು 100% ಔಟ್ ಆಫ್ ದ ಟ್ರೂತ್. ಅವ್ರಿಗೂ ದರ್ಶನ್ ಅವ್ರಿಗೂ ಆಗ್ಬೋದು ಇಲ್ಲ ನಾಗ ಅವ್ರಿಗೂ ಯಾವುದೇ ಸಂಬಂಧಗಳಿಲ್ಲ. ಇವನ್ ಅಲ್ಲಿ ನಡೆದಿರೋದನ್ನು ಏನು ಇದೆ, ಹೋಗಿರ್ತಾರೆ ಕ್ಯಾಶುವಲ್ ಆಗಿ ಬನ್ನಿ ಅಂತ ಕೂತಿರ್ತಾರೆ. ದರ್ಶನ್ ಅವ್ರಿಗೆ ಗೊತ್ತಿಲ್ಲ, ಅಲ್ಲಿದ್ದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿದೆ ಅವ್ರಿಗೂ ಗೊತ್ತಿದೆ. ಬಟ್ ಏನೋ ಗೊತ್ತಿಲ್ಲದೇ ಚೇರ್ ಹಾಕಿದಾರಲ್ಲ ಅಂತ ಕೂತಿರ್ಬೋದು, ಆ ಸಂದರ್ಭದಲ್ಲಿ ಫೋಟೋ ತಗೊಂಡಿರ್ಬೋದು. ಎರಡನೇದು ಏನಿದೆ, ವಿಡಿಯೋ ಏನು ಮಾಡ್ತಾ ಇದ್ದಾರೆ, ವಿಡಿಯೋ ಕಾಲಲ್ಲಿ ಏನೋ ಒಂದು ಮಾತಾಡ್ತಾ ಇದ್ದಾರೆ. ವಿಡಿಯೋ ಕಾಲಲ್ಲಿ ಫಸ್ಟ್ ಆಫ್ ಆಲ್ ಮೊಬೈಲ್ ಯಾರ್ದದು, ಮೊಬೈಲ್ ಯಾರಿಗೆ ಸಂಬಂಧಪಟ್ಟಿದ್ದು ಎರಡನೇದು ಏನು ಮಾಡಿದ್ದಾರೆ, ಯಾರೋ ಒಬ್ರು ಬಂದು ಮಾತಾಡಿದ್ರೆ ಅವ್ರೇನೋ ಕ್ಯಾಶುವಲ್ ಆಗಿ ಪಾಪ ಸ್ಪರ್ ಆಫ್ ದ ಮೂಮೆಂಟ್ ಅಲ್ಲಿ ವೇವ್ ಮಾಡಿರ್ಬೋದು, ಅಂತ ಅಂದಿರ್ಬೋದು. ಅದಕ್ಕೆ ದರ್ಶನ್ ಅವರು ಇನ್ವಾಲ್ವ್ಮೆಂಟ್ ಇದೆ, ದರ್ಶನ್ ಅವರೇ ಮೊಬೈಲ್ ತರಿಸ್ಕೊಂಡ್ರು, ದರ್ಶನ್ ಅವರು ಮಾತಾಡಿದ್ದಾರೆ ಅವ್ರ ಜೊತೆ ಅನ್ನಕ್ಕೇನು ಯಾವುದೇ ಸಾಕ್ಷಿಗಳು ಇಲ್ಲ. ಅದು ಏನು ಹೇಳ್ತಾರೆ ಅದೆಲ್ಲ ಕಟ್ಟು ಸುಳ್ಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.